ಫ್ರೆಂಡ್ಸ್ ಫೈನಲ್ ಆಗಿ BSNL 5G ಸರ್ವಿಸ್ ನ ಲಾಂಚ್ ನ ಮಾಡ್ತಾ ಇದೆ. ಇದು ಒಫಿಷಿಯಲಿ ನಾ ಹೇಳ್ತಾ ಇಲ್ಲ. BSNL ಯೂನಿಯನ್ ಮಿನಿಸ್ಟರ್ ಏನಿದ್ರೆ ಜ್ಯೋತಿರಾದಿತ್ಯ ಸಿಂಧಿಯಾ ಏನಿದ್ರೆ ಅವರು 5G ಟೆಸ್ಟ್ ಕೂಡ ಮಾಡಿದಾರೆ ಅಂತ ಹೇಳ್ಬಹುದು. ಹೌದು, ನಿನ್ನೆ ಅಷ್ಟೇ ಒಫಿಷಿಯಲಿ BSNL 5G ಟೆಸ್ಟ್ ಕೂಡ ಮಾಡಿದ್ದಾರೆ. ಅಂದ್ರೆ ಯೂನಿಯನ್ ಮಿನಿಸ್ಟರ್ ಏನಿದ್ರೆ ವಿಡಿಯೋ ಕಾಲ್ ಮುಖಾಂತರ ಈ 5G ಟೆಸ್ಟ್ ನ ಮಾಡಿದ್ದಾರೆ. ಹೌದು, ಲೈವ್ ಪ್ರೂಫ್ ನಿಮ್ ಕಣ್ ಮುಂದೆನೆ ಇದೆ. ಹೌದು ಫ್ರೆಂಡ್ಸ್, ಫೈನಲ್ ಆಗಿ BSNL ಅಲ್ಲಿ 4G ಮತ್ತು 5G ಸರ್ವಿಸ್ ಏನಿದೆ ಏಕಕಾಲಕ್ಕೆ ಲಾಂಚ್ ಆಗ್ತಾ ಇದೆ. ಅಂದ್ರೆ ಎಷ್ಟು ಟವರ್ ಯಾವಾಗ ಪ್ಲಾಂಟ್ ಮಾಡ್ತಾರೆ, 4G ಮತ್ತೆ 5G ಯಾವಾಗ ಲಾಂಚ್ ಆಗುತ್ತೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಒಫಿಷಿಯಲಿ ಯೂನಿಯನ್ ಮಿನಿಸ್ಟರ್ ಏನಿದ್ರೆ BSNL ಅವ್ರು ಹೇಳ್ತಾ ಇದಾರೆ ಇದರ ಡೇಟ್ ಕೂಡ ಈಗ ಕ್ಲಿಯರ್ ಆಗಿದೆ. ಅಂದ್ರೆ ಆ ಡೇಟ್ ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟು ಟವರ್ ನ ಇಲ್ಲಿ ಪ್ಲಾಂಟ್ ಮಾಡ್ತಾ ಇದಾರೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಸಾಕಷ್ಟು ಯೂಸರ್ಸ್ ಏನಿದ್ರೆ BSNL 4G ಗೋಸ್ಕರ ಅಥವಾ 4G ಟವರ್ ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಅಂದ್ರೆ ನನಗೂ ಕೂಡ ಸಾಕಷ್ಟು ಕಾಮೆಂಟ್ ಬರ್ತಾ ಇತ್ತು. ಅಂದ್ರೆ BSNL 4G ಸರ್ವಿಸ್ ಅಂತ ಕೊಡ್ತಾ ಇದೆ, ಆದ್ರೆ ಇಲ್ಲಿ ಟವರ್ ಪ್ರಾಬ್ಲಮ್ ಇದೆ, ನೆಟ್ವರ್ಕ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಹೌದು, ಅದ್ರ ಸಂಬಂಧ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಪೆಷಲಿ ಏನಿದ್ರೆ BSNL ಯೂನಿಯನ್ ಮಿನಿಸ್ಟರ್ ಏನಿದ್ರೆ ನಿನ್ನೆ ಅಷ್ಟೇ 5G ಟೆಸ್ಟ್ ನ ಮಾಡಿದ್ದಾರೆ. ಅಂದ್ರೆ ವಿಡಿಯೋ ಕಾಲ್ ಮುಖಾಂತರ 5G ಟೆಸ್ಟ್ ನ ಮಾಡಿದ್ದಾರೆ. ನೀವು ಇಲ್ಲಿ ಇಮೇಜ್ ಕೂಡ ನೋಡಬಹುದು. ಹೌದು ಫ್ರೆಂಡ್ಸ್, ನಿನ್ನೆ ಅಷ್ಟೇ ಈ ಒಫಿಷಿಯಲಿ ಸಕ್ಸಸ್ಫುಲ್ ಆಗಿ ಒಂದು ಟೆಸ್ಟಿಂಗ್ ನ ಆಗಿದೆ. ಹೌದು ಫ್ರೆಂಡ್ಸ್, ಇದರಲ್ಲಿ ಸಾಕಷ್ಟು ಒಂದು ಫೀಚರ್ಸ್ ನ ಈಗ ಡಿಕ್ಲೇರ್ ನ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ 5G ಸರ್ವಿಸ್ ಆಗಿರಬಹುದು ಅಥವಾ ಅದರ ಸರ್ವಿಸ್ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ಆಗಿರಬಹುದು, ಪ್ರತಿಯೊಂದು ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತೀನಿ. ಅಷ್ಟೇ ಫ್ರೆಂಡ್ಸ್, BSNL ಏನಿದೆ ಬರೋಬ್ಬರಿ 82,000 ಕೋಟಿ ರೂಪಾಯಿ ಏನಿದೆ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದೆ. ಅಂದ್ರೆ ಇದೇ ವರ್ಷ. ಹೌದು, ಗೌರ್ಮೆಂಟ್ ಏನಿದೆ ಒಫಿಷಿಯಲಿ ಏನಿದೆ ಇದ್ರ ಸಂಬಂಧಪಟ್ಟ ಕೂಡ ಇತ್ತೀಚೆಗಷ್ಟೇ ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಅಂದ್ರೆ ನೀವು ಕೆಲವೊಂದು ನ್ಯೂಸ್ ಚಾನಲ್ ಅಲ್ಲಿ ಅಥವಾ ಈ ನ್ಯೂಸ್ ವೆಬ್ಸೈಟ್ ಅಲ್ಲಿ ನೋಡಿರಬೇಕು. ಅಂದ್ರೆ ನಮ್ದು ಗೌರ್ಮೆಂಟ್ ಏನಿದೆ ಅಂದ್ರೆ ನರೇಂದ್ರ ಮೋದಿಜಿ ಅವರ ಸರ್ಕಾರ ಏನಿದೆ ಅಂದ್ರೆ 82,000 ಕೋಟಿ ರೂಪಾಯಿ ಏನಿದೆ ಈ ವರ್ಷದಲ್ಲಿ ಒಂದು ಇನ್ವೆಸ್ಟ್ ನ ಮಾಡ್ತಾ ಇದೆ. ಅಂದ್ರೆ ಸ್ಪೆಷಲಿ ಟೆಲಿಕಾಂ ಕಂಪನಿಯಲ್ಲಿ ಅಂದ್ರೆ BSNL ಗೋಸ್ಕರ ಅವರು ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ತಾ ಇದ್ದಾರೆ. ಇದರಲ್ಲಿ ಅಂದ್ರೆ ಇವರು ಆಲ್ರೆಡಿ 4G ಕೋರ್ ಸಿಸ್ಟಮ್ ಏನಿದೆ ಡೆವಲಪ್ ಮಾಡ್ತಾ ಇದ್ರು. ಅಂದ್ರೆ ಸ್ವದೇಶದಲ್ಲಿ ಅಂದ್ರೆ ನಮ್ಮ ಇಂಡಿಯಾದಲ್ಲಿನೇ ಒಂದು ಈ 5G ಅಥವಾ 4G ಕೋರ್ ಸಿಸ್ಟಮ್ ಏನಿದೆ ಒಂದು ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಟಾಟಾ ಕಂಪನಿ ಜೊತೆ ಆಗಿರಬಹುದು ಅಥವಾ TCS ಆಗಿರಬಹುದು, ಮತ್ತೆ ಇನ್ನು ಡಾಟ್ ಕಂಪನಿ ಏನಿದೆ ಅಂದ್ರೆ ಆ ಕಂಪನಿ ಜೊತೆ ಸೇರಿ ಇವರು ಒಂದು ಇಂಡಿಯಾದಲ್ಲೇ ಒಂದು ನಮ್ಮದು ಸ್ವದೇಶಿ ಟೆಕ್ನಾಲಜಿ ಮುಖಾಂತರ ನಮ್ಮ ಭಾರತದಲ್ಲೇ ಒಂದು 4G ಟೆಕ್ನಾಲಜಿ ಅಥವಾ 4G ಕೋರ್ ಟೆಕ್ನಾಲಜಿ ಒಂದು ಡೆವಲಪ್ ಮಾಡ್ತಾರೆ ಅಂತ ಹೇಳ್ಬಹುದು. ಹೌದು, 4G ಅಲ್ಲಿ ನಿಮಗೆ 5G ಸರ್ವಿಸ್ ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ಒಫಿಷಿಯಲಿ ನಾ ಹೇಳ್ತಾ ಇಲ್ಲ, ಇದು ಯೂನಿಯನ್ ಮಿನಿಸ್ಟರ್ ಏನಿದ್ರೆ ಅವ್ರು ಕೂಡ ಹೇಳ್ತಾರೆ ಅಂತ ಹೇಳ್ಬಹುದು. ಅಂದ್ರೆ 4G ಅಲ್ಲಿ ಅವರು ಇಂತ ಒಂದು ಟೆಕ್ನಾಲಜಿ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಓನ್ಲಿ ಜಸ್ಟ್ ಆಲ್ರೆಡಿ 4G ಅಂತ ಲಾಂಚ್ ಆಗಿರ್ತದೆ, ಬಟ್ 4G ಸರ್ವಿಸ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ನೀವು 5G ಸರ್ವಿಸ್ ಕೂಡ BSNL ಯೂಸ್ ಮಾಡಬಹುದು. ಹೌದು ಫ್ರೆಂಡ್ಸ್, ಡಬಲ್ ಧಮಾಕ ಅಂತಾನೆ ಹೇಳ್ಬಹುದು. ಅಂದ್ರೆ ಇವರು ಈ ತರ 4G ಅಲ್ಲೇ 4G ಕೋರ್ ಸಿಸ್ಟಮ್ ಅಲ್ಲಿ ಈ ತರ ಒಂದು ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಜಸ್ಟ್ ಇವರು ಆಲ್ರೆಡಿ ಸರ್ವಿಸ್ ಲಾಂಚ್ ಮಾಡ್ತಾರೆ, 4G ಜೊತೆಗೆ ಲಾಂಚ್ ಆಗುತ್ತೆ. ಅಂದ್ರೆ ಇದ್ರದ್ದು ಹೈ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಇರ್ತವೆ. ಅಂದ್ರೆ ಆ ಟವರ್ ಅಲ್ಲಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ನಮ್ಮ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಬೀಳ್ತಲ್ಲ ಅಂತಲ್ಲಿ ಇವರು ಟವರ್ ಅಷ್ಟೇ ಇಲ್ಲಿ ಅದ್ರದ್ದು LNB ಆಗಿರ್ಬೋದು ಅಥವಾ ಅದರ ಸಿಗ್ನಲ್ ಏನಿರುತ್ತೆ ಅದನ್ನ ಇಲ್ಲಿ ಚೇಂಜ್ ಮಾಡ್ತಾರೆ. ಅದು ಆದ್ಮೇಲೆ ಇಲ್ಲಿ ಸಕ್ಸಸ್ಫುಲ್ ಆಗಿ ಇಂಡಿಯಾದಲ್ಲಿ ಏನಿದೆ BSNL ಏನಿದೆ ಅದು 5G ಸರ್ವಿಸ್ ಏನಿದೆ ಲಾಂಚ್ ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ಸಾಕಷ್ಟು ಇದ್ರ ಸಂಬಂಧಪಟ್ಟಂಗೆ ಒಂದು ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಇದು ಸಾಕಾಗಲ್ಲ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಆಲ್ರೆಡಿ ಇದರ ಸಂಬಂಧಪಟ್ಟಂಗೆ ಸಾಕಷ್ಟು ವರ್ಕ್ ಏನಿದೆ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಇದು ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಒಫಿಷಿಯಲಿ ಏನಿದೆ ಒಂದು 25,000-30,000 ಟವರ್ಸ್ ಏನಿದೆ ಅದು ಓವರ್ ಆಲ್ ಇಂಡಿಯಾದಲ್ಲಿ ಇದು ಒಂದು ಫಿಕ್ಸ್ ಮಾಡ್ತಾರಂತೆ. ಅಂದ್ರೆ ಕಂಪ್ಲೀಟ್ ಆಗಿ ಪ್ಲಾಂಟ್ ಮಾಡ್ತಾರೆ. ಅದು ಆದ್ಮೇಲೆ ಮಾರ್ಚ್ ತಿಂಗಳಲ್ಲಿ ಮತ್ತೆ ಇನ್ನು ಉಳಿದಂತ 25,000 ಅಂದ್ರೆ ಟವರ್ಸ್ ಏನಿದಾವೆ ಅಲ್ಲಿ ಕೂಡ ಇಲ್ಲಿ ಒಂದು ಪ್ಲಾಂಟ್ ಮಾಡೋದಾಗಿ ಒಫಿಷಿಯಲಿ ಏನಿದ್ರೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಮಗೆ ಟ್ರಸ್ಟ್ ಇಲ್ಲ ಅಂದ್ರೆ, ನಿಮಗೆ ವಿಶ್ವಾಸ ಇಲ್ಲ ಅಂದ್ರೆ, ಪ್ರೂಫ್ ಬೇಕು ಅಂದ್ರೆ ನೀವು ಇಲ್ಲಿ ಅವ್ರದ್ದು ಒಫಿಷಿಯಲಿ ಟ್ವಿಟರ್ ಅಕೌಂಟ್ ಇದೆ, ಮತ್ತೆ ಇನ್ನೊಂದು ಅವ್ರದ್ದು ಒಂದು .India ಯಾವುದೋ ಒಂದು ಚಾನಲ್ ಇದೆ. ಆ ಚಾನಲ್ ಒಫಿಷಿಯಲಿ ಯೂಟ್ಯೂಬ್ ಚಾನಲ್ ಕೂಡ ಇದರ ಸಂಬಂಧಪಟ್ಟ ವಿಡಿಯೋಸ್ನ ಹಾಕಿದ್ದಾರೆ. ಅಷ್ಟೆಲ್ಲ ಅವ್ರದ್ದು ಒಫಿಷಿಯಲಿ ಟ್ವಿಟರ್ ಅಕೌಂಟ್ ಅಲ್ಲಿ BSNL 5G ಸರ್ವಿಸ್ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆಗಿ ಮಾಹಿತಿ ಏನಿದೆ ಅಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಕೂಡ ಓದಬಹುದು, ವಿಡಿಯೋ ಮುಖಾಂತರ ತಿಳ್ಕೋಬಹುದು. ಯಾವುದಂತ ಫೇಕ್ ವಿಡಿಯೋ ಅಲ್ಲ, ಇದು ಒಫಿಷಿಯಲಿ ಪ್ರೂಫ್ ವಿಡಿಯೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಫಿಷಿಯಲಿ ಯೂನಿಯನ್ ಮಿನಿಸ್ಟರ್ ಏನಿದ್ರೆ ಈ 5G ಸರ್ವಿಸ್ ಸಂಬಂಧಪಟ್ಟಂಗೆ ಈಗ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಇನ್ನೂ ಇದರ ಸಂಬಂಧಪಟ್ಟಂಗೆ ಸಾಕಷ್ಟು ಒಂದು ಮಾಹಿತಿ ನಿಮಗೆ ತಿಳಿಸೋದಿದೆ. ಒಂದು ವಿಡಿಯೋದಲ್ಲಿ ಸಾಕಾಗೋಲ್ಲ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೋಸ್ಕರ ನೀವು ಮರಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ದಾಗ ಮಾತ್ರ ಮರಿಬೇಡಿ. ನೀವು ಶೇರ್ ಮಾಡಲಿಕ್ಕೆ ಬೇಕು. ಯಾಕಂದರೆ ಇದು ಲೇಟೆಸ್ಟಾಗಿ ಒಂದು ಬ್ರೇಕಿಂಗ್ ನ್ಯೂಸನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ನ ಮಾಡಿ. ಎಲ್ಲ ವಿಡಿಯೋ ಮುಖಾಂತರ ನಮ್ಮ ಚಾನಲ್ಗೆ ಹೊಸ ಬಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನಗೆ ಮೀಟ್ ಮಾಡ್ತೀನಿ ಮತ್ತೊಂದು BSNL 5G ವಿಡಿಯೋಸಲ್ಲಿ. ನಮಸ್ಕಾರ.